ಸೊ ಶಿವರಾತ್ರಿ ಹತ್ರ ಬಂತು, ನೀವು BP ಶುಗರ್ ಪೇಷಂಟ್ ಆಗಿದ್ದು ನಿಮ್ಗೂ ಕೂಡ ಉಪವಾಸ ಮಾಡಬೇಕು, ಅದಕ್ಕೇನು ಡೌಟ್ಸು ಅಂತ ಡೌಟ್ಸ್ ಬರ್ತಾ ಇದ್ರೆ ಸೊ ಈ ರೀಲ್ಸ್ ನಿಮಗೋಸ್ಕರ. ನೀವು ಶುಗರ್ ಇದೆ, BP ಇದೆ, ಬಟ್ ಉಪವಾಸದಲ್ಲಿ ಖಂಡಿತ ಉಪವಾಸ ಮಾಡಬಹುದು. ಉಪವಾಸ ಮಾಡೋದು ತಪ್ಪಲ್ಲ, ಆದರೆ ತಪ್ಪಾದ ಉಪವಾಸ ಮಾಡೋದು ಖಂಡಿತ ತಪ್ಪು. ನಮ್ಮ ಹಿರಿಕರು ಏನ್ಷಿಯಂಟ್ ಸಿಸ್ಟಮಲ್ಲಿ ಏನು ಮಾಡಿದ್ರು, ಉಪವಾಸ ಒಂದು ಶಿವರಾತ್ರಿ ಅಥವಾ ಏಕಾದಶಿ ಅಥವಾ ಕೆಲವು ಹಬ್ಬಗಳಲ್ಲಿ ನವರಾತ್ರಿ ಈ ಥರ ಉಪವಾಸನೆಲ್ಲ ಏನಕ್ಕೆ ಮಾಡಿದ್ರು ಅಂದರೆ ದೇವರ ಮೇಲಿರೋ ಭಯ ಅಂತ ಅಲ್ಲ, ಭಯಕ್ಕೋಸ್ಕರ ಅಲ್ಲ, ಬಿಕಾಸ್ ಅವ್ರಿಗೆ ನಮ್ಮ ಬಾಡಿ ಹ್ಯೂಮನ್ ಬಯಾಲಜಿನ ತುಂಬ ಡೀಪಾಗಿ ಅವ್ರು ಅರ್ಥ ಮಾಡ್ಕೊಂಡಿರೋದ್ರಿಂದ ಉಪವಾಸ ಫಾಸ್ಟಿಂಗ್ ಅನ್ನೋದು ಒಂದು ಗುಣ ಮಾಡುವಂಥ ಒಂದು ಹೀಲಿಂಗ್ ಪ್ರಾಸೆಸ್ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ರು. ಆ್ಯಂಡ್ ದಟ್ ಈಸ್ ದ ರೀಸನ್ ಫಾಸ್ಟಿಂಗ್ ಈಸ್ ಗುಡ್. ಬಟ್ ನೀವು ಡಯಾಬಿಟಿಕ್ಸ್ ಆಗಿದ್ರೆ ನಿಮ್ಮ ಫಾಸ್ಟಿಂಗ್ನ ನೀವು ಪರ್ಸನಲೈಸ್ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲ ಶುಗರ್ ಪೇಷಂಟ್ ಒಂದೇ ಥರ ಫಾಸ್ಟಿಂಗ್ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ಸೊ ಒಬ್ಬೊಬ್ಬರಿಗೆ ಒಂದೊಂದರ ಪರ್ಸನಲೈಸ್ ಮಾಡ್ಕೋಬೇಕಾಗತ್ತೆ. ವಿಸಿಟ್ ಯುವರ್ ಡಾಕ್ಟರ್, ಫೈಂಡ್ ಔಟ್ ವಾಟ್ ಯು ಕ್ಯಾನ್ ಡೂ. ನೀವೇನು ಮಾಡ್ಬೋದು ಅನ್ನೋದನ್ನ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಯಾವ ಥರ ಫಾಸ್ಟ್ ಮಾಡ್ಬೋದು, ಎಷ್ಟು ಫಾಸ್ಟ್ ಮಾಡ್ಬೋದು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನ ಖಂಡಿತವಾಗಿ ತಿಳ್ಕೊಳ್ಳಿ. ಜೈ ಹಿಂದ್. ಲೆಟ್ಸ್ ಬಿಲ್ಡ್ ಅ ಹೆಲ್ದಿ ನೇಷನ್.